88 ವರ್ಷದ ಮಾಜಿ ಸಚಿವ ರಾಮಚಂದ್ರೇಗೌಡ ನಿಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯಲಾಗ್ತಾ ಇತ್ತು. ಮಾಜಿ ಸಚಿವ ರಾಮಚಂದ್ರೇಗೌಡ 88 ವರ್ಷ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯಲಾಗ್ತಾ ಇತ್ತು. ಆದರೂ ಬದುಕುಳಿಲಿಲ್ಲ. ಇಂದು ರಾಜಾಜಿ ನಗರದ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಯಡಿಯೂರಪ್ಪರಿಗೆ ಬಲವಾಗಿ ಸಾಥ್ ನೀಡಿದವರು 1953ರಲ್ಲಿ RSS ಸೇರಿದ್ದ ರಾಮಚಂದ್ರೇಗೌಡ 1970ರಿಂದ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದರು. BCC ಜನಸಂಘದ ಮೊದಲ ಕಾರ್ಪೊರೇಟರ್ ಎಂಬ ಹೆಗ್ಗಳಿಕೆಯೂ ಕೂಡ ಅವರ ಮೇಲಿತ್ತು. ಮಾಜಿ ಸಚಿವ ರಾಮಚಂದ್ರೇಗೌಡ ನಿಧನ ಅನ್ನೋ ವಿಚಾರ. ಒಂದು ಕಾಲಘಟ್ಟದ 5 ಬಾರಿ MLC ಆಗಿ ಆಯ್ಕೆಯಾಗಿ ಸಕ್ರಿಯರಾಗಿದ್ದರು. 2018ರಿಂದ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಒಂದು ಕಾಲಘಟ್ಟದ BJPಗೆ ಒಂದು ಪಿಲ್ಲರ್ ಆಗಿದ್ದಂತಹ ರಾಮಚಂದ್ರೇಗೌಡರು BS ಯಡಿಯೂರಪ್ಪರಂತಹ ಅತಿದೊಡ್ಡ ವ್ಯಕ್ತಿತ್ವಕ್ಕೆ ತೀರಾ ಹತ್ತಿರದ ಸಲಹೆಗಳನ್ನು ಕೊಡ್ತಾ ಇದ್ದಂತಹ ರಾಮಚಂದ್ರೇಗೌಡ, RSSನ ರಾಷ್ಟ್ರೀಯ ನಾಯಕರ ನಿರಂತರ ಸಂಪರ್ಕದಲ್ಲಿದ್ದಂತಹ ರಾಮಚಂದ್ರೇಗೌಡ 1953ರಲ್ಲಿ ಬಿಸಿ ಬಿಸಿ ವಾತಾವರಣ ಇದ್ದಂತಹ ಕಾಲಘಟ್ಟ ಅದು. ನಾಗಪುರದಲ್ಲಿ ಶಾಖೆ ತೆರೆಯಬೇಕಾದ ಚರ್ಚೆಗಳಾಗ್ತಾ ಇದ್ದಂತಹ ಸಂದರ್ಭ ಅದು. RSSನ ಅತ್ಯಂತ ಸಕ್ರಿಯ ಕಾರ್ಯಕರ್ತನಾಗಿ BJPಯಲ್ಲೂ ಕೂಡ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ 5 ಬಾರಿ MLC, ಜನರಿಂದ ಆಯ್ಕೆ ಆಗಿರೋದಲ್ಲ, ಆದರೂ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ 5 ವರ್ಷಗಳ ಕಾಲ, ಅರ್ಥಾತ್ 5 ಬಾರಿ ಕಾರ್ಯನಿರ್ವಹಿಸಿರುವ ಅನುಭವ ಕೂಡ ಅವರಿಗಿದೆ.